ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ತುಂಬಾ ಎಮೋಷನ್ಸ್ ಇದೆ. ಫಾದರ್ ಸೆಂಟಿಮೆಂಟ್ ತುಂಬಾ ಇದೆ. ಸ್ಟೋರಿ ಸೂಪರ್ ಆಗಿದೆ, ಎಲ್ಲ ಸ್ಟೋರಿ ಸೂಪರ್ ಆಗಿದೆ. ಫಾದರ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ತಂದೆ ತಾಯಿ ಬೆಲೆ ಏನು ಅಂತ ತೋರಿಸುತ್ತೆ ಫಿಲಮು. ನಿಜ ಸಖತ್ತಾಗಿದೆ. ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯಾವೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಹೇಳಿ? ಎಲ್ಲವನ್ನ ನನ್ನ ಮಕ್ಳದ್ದು ಆಯ್ತು ಇನ್ಸ್ಟಾಗ್ರಾಮ್ ಅಕೌಂಟ್. ಒಂದ್ಸಲ ತಂದೆ ತಾಯಿ ಕರ್ಕೊಬಂದು ಈ ಫಿಲಮ್ ನೋಡಿ. ಸರ್ ಭಾಳ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡಬೇಕು, ಫ್ಯಾಮಿಲಿ. ಸೊ ಎಲ್ಲರೂ ನೋಡ್ಬೇಕಾಗಿರೋ ಚಿತ್ರ ಚೆನ್ನಾಗಿದೆ. ಇದು ಫ್ಯಾಮಿಲಿ ಸ್ಟೋರಿ ಮೇಡಮ್. ಇದು 100% ಪ್ರತಿಯೊಬ್ಬ ಮಗ ಈ ಫಿಲ್ಮ್ ನೋಡ್ಬೇಕು. ಚೆನ್ನಾಗಿತ್ತು ಸರ್, ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬಾ ಸಖತ್ತಾಗಿದೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಸೂಪರ್ ಆಗಿದೆ ಸರ್. ಕತೆ ತುಂಬಾ ಇಷ್ಟ ಇದೆ. ಮಕ್ಳ ಬಗ್ಗೆ ಗೊತ್ತಬೇಕು, ಮಕ್ಳು ಕೆಟ್ಟ ಬುದ್ಧಿ ಯಾವ ಥರ ದಾರಿಗೆ ಬರಬೇಕು ಅನ್ನೋದು ಗೊತ್ತಾಗಿದೆ. ಫ್ಯಾಮಿಲಿ ಎಲ್ಲರೂ ನೋಡಬೇಕು, ಮಕ್ಕಳು ಅಟ್ಲಿ ಬಂದು ಎಲ್ಲ ನೋಡಬೇಕು. ತಂದೆ ಬಗ್ಗೆ ಏನು ಅಂತ ಕಲಿಸ್ತಾರೆ, ಅದನ್ನ ನೋಡಿ. ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ನೋಡಿ. ಪ್ರತಿಯೊಬ್ಬರು ಮನೆಯವರು ನೋಡೋಂಥ ಫಿಲಮ್ ಇದು, ಪ್ರತಿಯೊಬ್ಬರು ನೋಡಬೇಕಿದು. ಅದರ ಫಸ್ಟ್ ಆಫ್ ಆಲ್ ತಂದೆಗೆ ಮಗ ನೋಡುವಂಥ ಫಿಲಮ್ ಇದು, ನೋಡಬೇಕಿದು. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ತಂದೆ ಮಗನ ಸ್ಟೋರಿ ಎಲ್ಲರೂ ಬಂದು ನೋಡ್ಬೇಕು. ಈ ಪ್ರೆಸೆಂಟ್ ಹೆಂಗ್ ನಡೀತಾ ಇದೆ ಆ ಥರ ಸ್ಟೋರಿ ಇದೆ, ಚೆನ್ನಾಗಿದೆ. ಸೆಂಟಿಮೆಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಒಳ್ಳೆ ಮೆಸೇಜನ್ನು ಈ ಸಿನಿಮಾದ ಮೂಲಕವಾಗಿ ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿಗಳು ಕೂಡ ಫ್ಯಾಮಿಲಿ ಸಮೇತ ಬಂದು ಇದನ್ನು ನೋಡಿ ತಂದೆ ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಮಕ್ಕಳು ತಂದೆನ ಯಾವ ರೀತಿ ಪ್ರೀತಿ ಮಾಡಬೇಕು ಅಂತಕ್ಕಂಥ ಒಳ್ಳೆ ಮೆಸೇಜನ್ನು ಈ ಚಿತ್ರ ಕೊಟ್ಟಿದೆ. ಖಂಡಿತ ಇದು 100 ದಿನ ಪೂರೈಸಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಧನ್ಯವಾದ ಸರ್. ಚೌಕಿದಾರ ಅನ್ನೋ ಟೈಟಲ್ಗೆ ಸೂಪರ್ ಸ್ಟೋರಿನ ಎಣೆದಿದ್ದಾರೆ. ಅದ್ರ ಜೊತೆಗೆ ಸಾಂಗ್ಸು ಚೆನ್ನಾಗಿದೆ. ಮತ್ತು ಇವತ್ತಿನ ಜನಾಂಗಕ್ಕೆ ಅಪ್ಪ ಮಗನ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಆ್ಯಕ್ಟರ್ಸು ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ತುಂಬ ಸೂಪರ್ ಸರ್. ಮೂವಿ ಸೂಪರ್ ಆಗಿದೆ ಸರ್, ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು. ಸೊ ನಾನು ಗೊತ್ತಿಲ್ಲದೆ ಬಂದೆ, ಈಗ ನನ್ನ ಮತ್ತೆ ಫ್ಯಾಮಿಲಿ ಮತ್ತೆ ಹೊಸದೇ ಕರ್ಕೊಂಡ್ಬಂದು ನೋಡಬೇಕು ಅನಿಸ್ತಿದೆ. ಸೂಪರ್ ಮೂವಿ. ಸಂಜಯ್ ಮೇಡಮ್ ಒಳ್ಳೆ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿತ್ತು. ಏನಿಲ್ಲ ಸರ್, ತುಂಬ ನ್ಯಾಚುರಲ್ ಆಗಿತ್ತು ಮೂವಿ. ಈಗ ಏನು ಟ್ರೆಂಡಿನಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆನೇ ನೀಟಾಗಿ ಅವರು ಸ್ಕ್ರಿಪ್ಟ್ ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಸೊ ನಮ್ಗೆ ಏನಂತ ಹೇಳಿ, ಆಬ್ವಿಯಸ್ಲಿ ತಂದೆನೇ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತಾ ಇದ್ದಾರೆ ಮಕ್ಕಳನ್ನ. ಈಗ ನಡೀತಾ ಸಿಚುವೇಶನ್. ಯಾಕಂದ್ರೆ ನಮ್ಮ ಮನೇಲೂ ನನ್ನ ಮಗನಿಗೆ ನನ್ನ ಹಸ್ಬೆಂಡ ಜಾಸ್ತಿ ಪ್ರೀತಿ ಮಾಡೋದು. ಸೊ ಎಲ್ಲಿವರೆಗೂ ಒಂದು ತಾಯಿ ಮಾತನ್ನು ಕೇಳಬೇಕು. ಯಾಕಂದರೆ ಮಕ್ಕಳು ತೀರಾ ಈ ಥರ ಬೇರೆ ಥರ ಇದಕ್ಕೆ ಹೋಗೋದಕ್ಕೆ ಕಾರಣಗಳು ನಮ್ಮ ಅತಿಯಾದ ಮುದ್ದು ಆಗಬಾರ್ದು ಅನ್ನೋದನ್ನು. ಮತ್ತು ಅಲ್ಲಿ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಆ ಸೆಲ್ಫ್ ರಿಯಲೈಸೇಷನು ಅಮ್ಮ ಅಪ್ಪನ ಕಳ್ಕೊಂಡು ಮೇಲಾಗುತ್ತೆ. ಅದಾಗ್ದಿಲ್ದಿರೋ ಮುಂಚೆನೇ ಮಕ್ಕಳು ಒಂದು ಮೊದಲೇ ನೋಡಿ, ಅವಾಗೆಲ್ಲ ತುಂಬ ಬೈತಾಯಿದ್ರು ಅಪ್ಪ ಅಮ್ಮ, ತುಂಬ ಸ್ಟ್ರಿಕ್ಟ್ ಮಾಡ್ತಾಯಿರು ಅಂತ ಹೇಳ್ತಾರೆ. ಆ ಸ್ಟ್ರಿಕ್ಟ್ನೆಸ್ ಏನಕ್ಕೆ? ಮಕ್ಕಳು ಫ್ಯೂಚರ್ಗೋಸ್ಕರ. ಇದರಲ್ಲಿ ಸ್ಟ್ರಿಕ್ಟ್ನೆಸ್ ಇಲ್ಲ, ಓವರ್ ಲವ್ ತೋರಿಸಿದ್ರು. ಬಟ್ ಅದು ಈ ಥರ ಆಬ್ವಿಯಸ್ಲಿ ಇಲ್ಲ, ತಪ್ಪು ದಾರಿಗೆ ಹೋಯಿತು. ಬಟ್ ತನ್ನೇ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೆಂಟಿಮೆಂಟಲ್ ಅಂತೂ ಫುಲ್ ಸೆಂಟಿಮೆಂಟಲ್ ಮೂವಿ. ಪೇರೆಂಟ್ಸ್ ಸೆಂಟಿಮೆಂಟ್ ಇರ್ಬೋದು, ಹಸ್ಬೆಂಡ್ ವೈಫ್ ಸೆಂಟಿಮೆಂಟ್ ಇರ್ಬೋದು, ಫಾದರ್ ಸೆಂಟಿಮೆಂಟ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಧನ್ಯಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ನಮ್ಮ ಹೀರೋಗೂ ತುಂಬ ಈಸ್ ಆಲ್ವೇಸ್ ಸೆಂಟಿಮೆಂಟಲ್ ಪರ್ಸನ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಗಿಲ್ಲಿ ಬಂದುಬಿಟ್ಟು ಈಸ್ ವೆರಿ ಗುಡ್ ಆ್ಯಕ್ಟರ್. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಸೂಪರ್ ಮೂವಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಯ್ತು. ತಂದೆ ಮಗನ ಒಳ್ಳೆ ಸೀನ್ ಇದೆ. ಒಳ್ಳೆ ಒನ್ ಟೈಮ್ ವಾಚಿಂಗ್, ಫ್ಯಾಮಿಲಿ ವಾಚಿಂಗ್ ಮೂವಿ. ಎಲ್ಲರೂ ಬಂದು ನೋಡ್ಬೇಕು. ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ನೋಡ್ಬೋದು. ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬಂದು ಮೂವಿನ ನೋಡಿ, ಕನ್ನಡನ ಸಹಕರಿಸಿ. ಸೂಪರ್ ಆಗೈತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೂವಿ.
ಹೌದು ನಾವು ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದರೆ ಎಲ್ಲರಿಗೂ ನಾವು ಮಾಡೋದು ಸಿನಿಮಾ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಯಾವಾಗಲೂ ನಮ್ಮ ಬಾಸ್ ಯಾರಂದರೆ ಒಂದು 200 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ತಾರಲ್ಲ ಅವ್ರು ನಮ್ಮ ಬಾಸು. ಅವ್ರ ಬಾಸ್ ಫುಲ್ ಖುಷಿಯಾಗಿದ್ದಾರೆ. ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಥ್ರೂಔಟ್ ಕರ್ನಾಟಕ ಚೆನ್ನಾಗಿದೆ. ಏನಂತಂದರೆ ಬಡ್ಡಿಂಗ್ ಟ್ರೈ ಮಾಡಿರೋದ್ರಿಂದ ಇನ್ಮೇಲೆ ಈಗ ರಿಪೋರ್ಟ್ ಇರೋದ್ರಿಂದ ಇನ್ಮೇಲೆ ಎಲ್ಲ ಕಡೆ ಒಳ್ಳೆ ರೈಸ್ ಆಗಿ ಎಲ್ಲ ಚಾನ್ಸಸ್ ಇದೆ. ಮ್ಯಾಟ್ನಿ ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಕೆಲವು ಕಡೆ. ಥ್ಯಾಂಕ್ ಯು ಫಾರ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಿ. ಸರ್ ಇದು ಎಷ್ಟು ವರ್ಕೌಟ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆ? ಯಾಕಂದರೆ ಸಾಯಿ ಕುಮಾರ್ ಮತ್ತು ಇವರ ಕೆಮಿಸ್ಟ್ರಿಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಇದೇನಂದರೆ ಒಂದ್ಸಲ ನಾವು ಥಿಯೇಟ್ರಿಗೆ ಸಿನಿಮಾ ಹಾಕಿದ್ಮೇಲೆ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅದೇನಿದ್ರು ಆಡಿಯನ್ಸ್ ಸಿನಿಮಾ. ಅವರು ಏನು ಒಂದು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಅವ್ರದ್ದು ಸಿನಿಮಾ. ಅವ್ರು ಒಪ್ಕೊಂಡಿದ್ದಾರೆ. ಇನ್ನೇನು ನಾವೇನು ಕ್ರಿಟಿಕ್ ಮಾಡಿದ್ರು ಇನ್ನೇನು ಸರಿ ಮಾಡೋಕ್ಕಾಗಲ್ಲ, ಇನ್ನೇನು ತಿದ್ದಕ್ಕಾಗಲ್ಲ. ಅವ್ರು ಒಪ್ಕೊಂಡ್ಮೇಲೆ ಮುಗಿದೋಯ್ತು. ಬಾಸ್ ಒಪ್ಕೊಂಡ್ಮೇಲೆ ಮುಗೀತಲ್ವ. ಒಪ್ಕೊಂಡ್ಮೇಲೆ ಇನ್ನೇನು ಕರೆಕ್ಷನ್ ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ವೇಸ್ಟು. ಸೆಕೆಂಡ್ ಹಾಫ್ಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಸಾಯಿ ಸರ್ ತುಂಬ ಅದ್ಭುತವಾಗಿ ಸಾಯಿ ಸರ್ನ ಕ್ರಿಟಿಕ್ ಮಾಡ್ತಿದ್ದಾರೆ, ಕನೆಕ್ಟ್ ಆಗ್ತಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಎಲ್ಲೂ ಕೂಡ ಎಲ್ಲ ಫುಲ್ ಇಡೀ ಥಿಯೇಟ್ರು ಸೈಲೆಂಟ್ ಆಗಿರುತ್ತೆ ಸೆಕೆಂಡ್ ಹಾಫು. ಆ ಒಂದು ಎಮೋಷನ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಸರ್ ಇವಾಗ ಪೃಥ್ವಿ ಮತ್ತೆ ಧನ್ಯ ಜೊತೆಗೆ ಗಿಲ್ಲಿ ಕೂಡ ಹೀರೋ ಆಗಿದೆ. ಬಿಗ್ ಬಾಸ್ ಇಂದ ಬಂದ ಮೇಲೆ ಗಿಲ್ಲಿಗೆ ಜೈಕಾರ ಆಗ್ತಿದೆ. ಇಲ್ಲ ಅದು ಸಾಮಾನ್ಯ. ಅವ್ರಿಗಷ್ಟೇ ಇದಿದೆ, ಅಂದರೆ ಅಷ್ಟು ಪವರ್ ಇದೆ. ಅವ್ರ ಟ್ಯಾಲೆಂಟು, ಸ್ಪಾಂಟೇನಿಯಸ್ ಆರ್ಟಿಸ್ಟ್. ತುಂಬ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದಾರೆ. 3 ದಿವಸ ಬಿಗ್ ಬಾಸಲ್ಲಿ ಎಲ್ಲರಿಗೂ ಇದರಲ್ಲಿ ಆ್ಯಕ್ಚುಲಿ ನೀವೆಲ್ಲ ನೋಡಿದಂಗೆ 1-2-3 ಮಿನಿಟ್ಸ್ ಫುಟೇಜ್ ಬರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಬಟ್ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಅವ್ರು ಆ್ಯಕ್ಟ್ ಮಾಡಿ ಅಷ್ಟು 3 ನಿಮಿಷ ವಿಸಲ್ ಬೀಳುತ್ತೆ ಥಿಯೇಟ್ರಲ್ಲಿ. ಅದು ಅವ್ರ ಶಕ್ತಿ, ಗಿಲ್ಲಿ ಶಕ್ತಿ ಅದು. ಪೇರೆಂಟ್ಸ್ಗಳ್ನ ಒಂದ್ಸರಿ ನೆನೆಸ್ಕೊಂತ ಕಾಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಹ್ಯಾಪಿ ಆಗಿದ್ದಾರೆ, ಅದೇ ನಮಗೆ ಖುಷಿ. ಎಲ್ಲ ಪ್ರೇಕ್ಷಕರು ಹ್ಯಾಪಿ ಆದರೆ ನಾವು ಹ್ಯಾಪಿ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಬಗ್ಗೆ ನಿಮಗೆ ಬಂದ ಬೆಸ್ಟ್ ರಿವ್ಯೂ ಏನು ಸರ್? ಅಕ್ಕಪಕ್ಕ ನೋಡಿದಾಗ ಜನ ಏನಂತ? ಮ್ಯಾಮ್, ನಾನು ನೋಡ್ತಾ ಇದ್ದಾಗ ಅಕ್ಕಪಕ್ಕದವ್ರು ನೋಡ್ತಿದ್ದೆ, ಎಲ್ಲರ ಕಣ್ಣಲ್ಲಿ ನೀರಿತ್ತು, ಅಳ್ತಾ ಇದ್ರು. ಅದೊಂದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಥ ಮೂವಿ ಅನ್ನಿಸ್ತು ನನಗೆ. ಪೇರೆಂಟ್ಸ್ಗಳು ಪ್ರತಿಯೊಬ್ಬರು ಅವರ ಮಕ್ಕಳು ಪೇರೆಂಟ್ಸನ್ನು ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತ ರಿವ್ಯೂ ಹೇಳೋದು ಮೇಡಮ್, ಒಂದು 3 ಜನರೇಷನ್ ಜೊತೆ ಕೂತ್ಕೊಂಡು ನೋಡುವಂಥ ಮೂವಿ ಮೇಡಮ್ ಇದು. ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ತಾತಂದರು, ತಂದೆ ತಾಯಿಗಳು, ಮೊಮ್ಮಕ್ಕಳು ಜೊತೆಗೆ ನೋಡುವಂಥ ಮೂವಿ. ಒಂದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಕೇಳಿ ಪೃಥ್ವಿ ಸರ್. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಇದೆ, ಇವತ್ತು ಚೌಕಿದಾರ್ ರಿಲೀಸ್ ಆಗಿದೆ. ಕಲ್ಲಲ್ಲಿ ಚಂದ್ರಶೇಖರ್ ಸರ್ ಅವರ ಚೊಚ್ಚಲ ನಿರ್ಮಾಣ. ಅವರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಶಯ. ಅದ್ಭುತವಾದ ನಿರ್ಮಾಪಕರು ಆ್ಯಂಡ್ ತುಂಬ ಜನರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ಬಂಡ್ಯಪ್ಪ ಸರ್ ತಾರಕಾಸುರ ಆದಮೇಲೆ ಅವರು ಬರ್ತಾ ಇರುವಂಥ ಸಿನಿಮಾ. ಅವರದೇ ಶೈಲಿಯ ಒಂದು ಸ್ಟೋರಿ ಟೆಲ್ಲಿಂಗ್, ಆದರೂ ಒಂದು ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ವೈಲೆನ್ಸ್ ಇದೆ, ಅದು ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ. ಅಪ್ಪ ಮಗನ ಒಳ್ಳೆ ಬಾಂಧವ್ಯನ ತೋರಿಸಿರುವಂಥ ಸಿನಿಮಾ. ಈ ಸಿನಿಮಾದಿಂದ ನೋಡುಗರಲ್ಲಿ 100% ಎಂಟರ್ಟೈನ್ಮೆಂಟ್ಗೆ ನಾವು ಸಿನಿಮಾ ಮಾಡೋದು. ಅದ್ರ ಜೊತೆಗೆ ಒಂದಷ್ಟು ಯೂತ್ಗಳಲ್ಲಿ ಒಂದಷ್ಟು ಕನ್ಸ್ಟ್ರಕ್ಟಿವ್ ಬದಲಾವಣೆಗಳಾಗಲಿ ಅನ್ನೋದು ನಮ್ಮ ಆಶಯ. ಅದು ಆಗುತ್ತೆ ಅಂತ ನನ್ಗೆ ಅನಿಸುತ್ತೆ. ನೋಡಿದಾಗ ಎಲ್ಲರೂ ತುಂಬ ಕನೆಕ್ಟ್ ಆಗಿದ್ದಾರೆ, ಖುಷಿ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಭಾಳ ಖುಷಿಯಾಗಿದೆ. ಇಲ್ಲ, ಅದು ನಂದೇನಿಲ್ಲ, ಸರ್ದೇ ಇಲ್ಲ. ಅಂದರೆ ಸರ್ ಕತೆ ಹೇಳಿದಾಗಲೇ ನನ್ಗೆ ಅನಿಸ್ತು, ಪ್ರಾಯಶಃ ಈಗಿನ ಯೂತ್ಸ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ, ಸ್ಪೆಷಲಿ ಅವ್ರು ನೋಡಿ ತಿದ್ಕೊಳ್ಳುವಂಥ. ಈಗ ನಾನು ಕತೆ ಕೇಳಿದಾಗ ನನಗೆ ಅನಿಸ್ತು ನನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಮಗನಾಗಿ ಅಂತ. ಸೊ ಅಪ್ಪ ಅಮ್ಮನ ನೋಡ್ಕೊಳ್ಳೋ ರೀತಿಯಲ್ಲಾಗಲಿ, ಈಗ ತುಂಬ ನ್ಯೂಕ್ಲಿಯರ್ ಆಗ್ತಾ ಇದೀವಿ ನಾವು. ಅಂದರೆ ತುಂಬ ಎಲಿನೇಟ್ ಆಗ್ತಾ ಇದೀವಿ. ಅಂದರೆ ನಾವೇ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ. ಅಪ್ಪ ಅಮ್ಮನ ನೋಡ್ಕೊಳ್ದೆ ವಿಚಾರಗಳು ಭಾಳಷ್ಟಿದೆ. ಸೊ ಕತೆ ಕೇಳಿದಾಗ ನನ್ಗೆ ಅನಿಸ್ತು ನನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡ್ಬೋದು ಅಂತ ನನ್ಗನ್ಸಿರೋದ್ರಿಂದ ಆಡಿಯನ್ಸಲ್ಲೂ ಕೂಡ ಅದೇ ರೀತಿ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಸಿನಿಮಾ ಮಾಡಲೇಬೇಕು ಅಂತ ಸರ್ ಜೊತೆ ಜಾಯ್ನ್ ಆದೆ. ಅದೇ ಡೆಫಿನೆಟ್ಲಿ ನೀವು ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ತುಂಬ ಕನೆಕ್ಟ್ ಆಗುತ್ತೆ ವಿಷಯಗಳು. ಸಂಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅಪ್ಪ ಅಮ್ಮ ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಂಡು ನಾವು ಮುಂದೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆ್ಯಂಡ್ ಅದೇ ಹೇಳಿದಾಗೆ ಈ ಸಿನಿಮಾ ನೋಡಿ ಒಂದಿಬ್ಬರು ಬದಲಾದರೂ ಕೂಡ ಆ ಸಿನಿಮಾದ ನಾವು ಸಿನಿಮಾ ಮಾಡಿರೋದಕ್ಕೆ ಸಾರ್ಥಕ ಅಂತ ಹೇಳ್ಬೋದು. ಅದೇ ಇಗ್ನೋರ್ ಮಾಡಬೇಡಿ ಅಪ್ಪ ಅಮ್ಮನ. ನಾವು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಗೋಲ್ ಕಡೆಗೆ ಹೋಗುವಾಗ ಭಾಳಷ್ಟು ಸಮಯ ಗೋಲ್ ಕಡೆ ಹೋಗೋದಾದ್ರೆ ಅಥವಾ ದಾರಿ ತಪ್ಪು ಎರಡರಲ್ಲೂ ಕೂಡ
ನಮ್ಮ ಸುತ್ತ ಇರುವಂತಹ ನಮ್ಮ ಫ್ಯಾಮಿಲಿನ, ಅಪ್ಪ ಅಮ್ಮನ, ಫ್ರೆಂಡ್ಸ್ನ ಎಲ್ಲರನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ಸ್ವಾರ್ಥದ ಕಡೆ ಹೋಗ್ತೀವಿ. ಅದು ಬೇಡ. ಎಲ್ಲರನ್ನ ಜೊತೆಲಿ ಇಟ್ಕೊಂಡು, ಎಲ್ಲರನ್ನ ಪ್ರೀತಿಯಲ್ಲಿ ನೋಡ್ಕೊಂಡು, ಎಲ್ಲರನ್ನ ಖುಷಿಯಾಗಿ ಇಟ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋದಾಗ ಎಲ್ಲರ ಜೊತೆಲಿ ಇದ್ದಾಗ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕಾಗ ಎಲ್ಲರ ಜೊತೆಲಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ಈ ಸಿನಿಮಾದ ಒಂದು ಇದು. ಎಲ್ಲಾ ಕಡೆ ಹೋಗ್ತೀವಿ. ಕರ್ನಾಟಕ ಸಿನಿಮಾ ಇರೋದ್ರಿಂದ ಎಲ್ಲ ಥಿಯೇಟ್ರ್ಗಳು ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಗಿಲ್ಲಿ ಕೂಡ ಜಾಯಿನ್ ಆಗ್ತಾರೆ, ಅವರು ಕೂಡ ಥಿಯೇಟ್ರ್ಗಳು ವಿಸಿಟ್ ಮಾಡ್ತಾರೆ. ನೋಡ್ತಾರೆ, ಶಿವಣ್ಣ ಸರ್ ನೋಡ್ತಾರೆ, ಮುರಳಿ ಸರ್ ನೋಡ್ತಾರೆ. ಒಬ್ಬರು ಸಂಡೇ ಆಗ್ತಾರೆ. ಇನ್ನೇ ಫ್ಯಾಮಿಲಿ ಸಿನಿಮಾ ಅಲ್ವಾ, ಫ್ಯಾಮಿಲಿ ಸಿನಿಮಾ ಎಲ್ಲರೂ ಗೊತ್ತಿರುತ್ತೆ. ಮಂಡ್ಯದಲ್ಲಿ ಅವರು ಥ್ಯಾಂಕ್ ಯು ಎಲ್ರು.